ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸನ್ಮಾನ್ಯ ಅಧ್ಯಕ್ಷರೇ. ಕಾರ್ಪೊರೇಷನ್ 65 ಸೀಟ್ ಇತ್ತು, ಆಮೇಲೆ 100 ಆಯ್ತು, 100 ಆದ್ಮೇಲೆ 198 ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲಾ ಕಡೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಈ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಒತ್ತಡ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ. ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲಾ ಕಡೆ ಎಲ್ಲ 8 ಡಿವಿಷನ್ ಅಲ್ಲೂ ಕೂಡ ಸಾರ್ವಜನಿಕರ ಜೊತೆಲಿ ಸಂವಾದ ಮಾಡಿದಂತ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದಕ್ಕೆ 100ಕ್ಕೆ 100 ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆಲಿ ಯಾವ್ದೆಲ್ಲ ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದಿದೆ. ಬಟ್ ಇವಾಗ 5 ವಿಂಗಡಣೆ ಮಾಡಿದ್ದಾರೆ, ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯತಿನೂ ಕೂಡ ಸೇರಿಸಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ಯಾವ್ದಾದ್ರು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ಒಬ್ಬ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ 28 ವಿಧಾನಸಭಾ ಕ್ಷೇತ್ರವನ್ನ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈಗೇನು 5 ಮಾಡಿದ್ದಾರೆ ಅದೊಂದು ಐತಿಹಾಸಿಕ ತೀರ್ಮಾನ. ಎಲ್ಲ ಬೆಂಗಳೂರು ಇದೆ, ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರು, ಈಸ್ಟ್ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರು, ಯಾವುದು ಬೆಂಗಳೂರನ್ನೇ ಡಿವೈಡ್ ಮಾಡ್ತಾ ಇಲ್ಲ, ಒಂದು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ, ಲೋಕಸಭಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ತಮ್ಮ ಮುಖಾಂತರ ಹೇಳ್ತಾನೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಒಂದು ತೀರ್ಮಾನ ಒಳ್ಳೇದು ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷ. ಅಧ್ಯಕ್ಷರೇ, ಐ ಡೋಂಟ್ ನೋ ಯಾಕೆ ಅಶ್ವಥ್ ನಾರಾಯಣ್ ಬಹಳ ಎಜುಕೇಟೆಡ್, ಬಹಳ ಲರ್ನರ್ಡ್. ಇವ್ರಿಗೇನೋ ಸುರೇಶ್ ಕುಮಾರ್ಗೆ ಅರ್ಥ ಆಯ್ತು. ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು, ಬಹಳ ಜಲ್ದಿ ಅವ್ರಿಗೆ ಅರ್ಥ ಆಯ್ತು. ಇವ್ರಿಗೂ ಅರ್ಥ ಆಯ್ತು, ಯಾರು ನಮ್ಮ ಅಪೋಸಿಷನ್ ಲೀಡರ್ಗೆ. ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು. ಸಿ, ಐ ಆಮ್ ವೆರಿ ಸಿಂಪಲ್ ಇಯರ್. ನಾನು ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಬಹಳ ಅಧ್ಯಯನ ಮಾಡಿರೋನು. ಮೈಸೂರು ಯೂನಿವರ್ಸಿಟಿಲಿ MA ಪಾಸ್ ಮಾಡಿದಾಗ 47ನೇ ವರ್ಷದಲ್ಲಿ ನಾನು ಗ್ರಾಜ್ಯುಯೇಟ್ ಆದವನು. 47ನೇ ವರ್ಷದಲ್ಲಿ ಲೋಕಲ್ ಬಾಡೀಸ್ ಅಲ್ಲಿ ಆ ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ MA ಪೊಲಿಟಿಕಲ್ ಸೈನ್ಸ್. ಈ ಲೋಕಲ್ ಬಾಡೀಸ್ ಅಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಸಬ್ಜೆಕ್ಟ್ ಬಗ್ಗೆ. ಏನಿರ್ತದೆ, ಯಂಗ್ ಸಿಸ್ಟಮ್ ಇರ್ತದೆ, ಏನು ಎತ್ತ ಅಂತೇಳಿ. ನಾನಿವತ್ತು ಬೆಂಗಳೂರು 5 ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಿದ್ದೀನಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದಂತೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು, ನಾನು ಅವ್ರು ಕೇಳಿದೆ, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ. ಸಿ ನಾರಾಯಣ ಸ್ವಾಮಿ, ನಾನು ಎಲ್ಲ ಇದ್ದು ಅವತ್ತು ಆ ಮೀಟಿಂಗ್ ಅಲ್ಲಿ. ಇಲ್ಲಿಗೆ ಬಂದಿದ್ರು ಅವರು. ಈ 73rd 74th ಅಮೆಂಡ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಆಗ ಅವ್ರು ಕೇಳಿದೆ ನಾನು, ಅವ್ರು ಹೇಳಿದ್ರು, ಇಟ್ ಇಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಇಂದ ಲೀಡರ್ಶಿಪ್ ಬೇಕು, ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು. ಪಂಚಾಯತ್ ಅಲ್ಲಿ ಇರಬಹುದು, ಕಾರ್ಪೊರೇಷನ್, CMC ಇರ್ಬೋದು. ಅದಕ್ಕೆ ಈ ಸಿಸ್ಟಮ್ ನಾವು ಸ್ಟ್ರೆಂಥನ್ ಮಾಡಬೇಕು, ಆಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು. ಇಲ್ಲಿ ನಾವು ವಿ ಆರ್ ವೆರಿ ಕ್ಲಿಯರ್. ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ 73, 74ನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಬಿಡುದಿಲ್ಲ. ನಿಮ್ಗೆ ನೆನಪಿರಬೇಕು ಅಂತ ಕಾಣ್ತದೆ, ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ, ಗೋರ್ಪಡೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡ್ದೋ. ಬರೀ 5 ಲಕ್ಷ ರೂಪಾಯಿ ಆಯ್ತು ಒಂದು ಪಂಚಾಯತಿಗೆ. ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲರೇಷನ್ ಮಾಡಿ, ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು 1 ಲಕ್ಷ ಇತ್ತು ಒಂದು ಪಂಚಾಯತಿಗೆ JH ಪಟೇಲ್ ಇದ್ದಾಗ. ಆಮೇಲೆ 5 ಲಕ್ಷಕ್ಕೆ ಬಂತು SM ಕೃಷ್ಣ ಅವ್ರ ಕಾಲದಲ್ಲಿ. ಆಮೇಲೆ 27 ಇದನ್ನ ಡಿಪಾರ್ಟ್ಮೆಂಟ್ಗಳನ್ನ ನಾವು ಪಂಚಾಯತಿಗೆ ಸೇರಿಸಿ ವಿ ಗೇವ್ ಮೋರ್ ಅಥಾರಿಟಿ ಮಾಡುದು. ಅದಾದ್ಮೇಲೆ ನರೇಗಾ ಬಂತು, ಏನೇನೋ ಬಂತು, ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ಐ ಆಮ್ ಟ್ರೈಂಗ್ ಟು ಟೆಲ್, ಇವತ್ತೇನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ, ಟು ಸ್ಟ್ರೆಂಥನ್ ದಿ ಕಾರ್ಪೊರೇಷನ್, ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ. ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ, ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ. ಎಸ್, ಹಳ್ಳಿ ಸೇರಿಸಿಲ್ಲ. ಯಾಕಂದ್ರೆ ಈ ಹಳ್ಳಿ ಸೇರ್ಸಕ್ ಹೋದ್ರೆ ತಿರ್ಗಾ ಅಬ್ಜೆಕ್ಷನ್, ಆ ಪಂಚಾಯತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾನೆ. ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನ್ ಎಲೆಕ್ಷನ್ ಇದೆ, ಎಲೆಕ್ಷನ್ ಮಾಡ್ಬಿಡೋಣ.
ಆಮೇಲೆ ಅವ್ರ ಟರ್ಮ್ ಕ್ಲೋಸ್ ಆಗ್ತದೆ, ಜನವರಿಗೂ ಟರ್ಮ್ ಮಾಡ್ತದೆ. ಆಗ ನಿಮ್ನೆಲ್ಲ ಕುಟ್ಟಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ. ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ, ಮಾದೇವಪುರ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ಕಲೆಕ್ಷನ್. ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ, ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್, ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ. ಗವರ್ಮೆಂಟ್ ಹ್ಯಾಸ್ ಟು ಹೆಲ್ಪ್. ಅಲ್ಲಿಂದ ಇಲ್ಲಿಗೆ ತರಕ್ಕಾಗಲ್ಲ, ಬಿಕಾಸ್ ಅಗೇನ್ ದಿ 74th ಅಮೆಂಡ್ಮೆಂಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟಿಂಗ್. ಗವರ್ಮೆಂಟ್ ಹ್ಯಾವ್ ಟು ಅಟೆಂಡ್ ಟು ಇಟ್. ಸೊ ಇದನ್ನೆಲ್ಲ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದ್ದೀವಿ. ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದ್ರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ಇವತ್ತೇನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದ್ರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ದೇರ್ ಇಸ್ ನಥಿಂಗ್. ನಾಳೆ ಕ್ಲಾರಿಟಿ ಇರಬಾರ್ದು, ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ. ಯಾಕೆಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ, ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಿ ದಿಸ್ ಇಸ್ ಎ ಸಿಸ್ಟಮ್. ತಮಗೆ ಗೊತ್ತಿಲ್ಲ, ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್, ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ. ನೀವು ಬಹಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ. ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವ್ರೆ. ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್. ರಾಜಗೋಪಾಲಾಚಾರಿ, ಸರ್ದಾರ್ ಪಟೇಲ್, ನೇತಾಜಿ ಸುಂದರಬಾದ್ ಕಮಿಷನರ್ ಆಫ್ ಕಲ್ಕಟ್ಟ, ರಾಜಗೋಪಾಲಾಚಾರಿ, ಕೆಂಗಲ್ ಹನುಮಂತಯ್ಯ ವಾಸ್ ಎ ಪ್ರೆಸಿಡೆಂಟ್ ಇಯರ್. ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಹನುಮಂತಯ್ಯನವರು. ಹಿಂಗೆ ದೇರ್ ಇಸ್ ಎ ಬಿಗ್ ಹಿಸ್ಟ್ರಿ. ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ, ಈ ವಾಸ್ ದಿ ಮೇಯರ್ ಆಫ್ ಕಾರ್ಪೊರೇಷನ್, ನಮ್ಮ ಚೆನ್ನೈ ಕಾರ್ಪೊರೇಷನ್. ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ. ನಮ್ಮ ಬಿ.ಡಿ. ಜತ್ತಿಯವರು ಪಂಚಾಯತಿ ಚೇರ್ಮನ್ ಆಗಿದ್ರು, ವಿಲಾಸರಾವ್ ದೇಶಮುಖ್ ಪಂಚಾಯತಿ ಚೇರ್ಮನ್ ಆಗಿದ್ರು. ಈಗ ಎನಿವನ್ ಇನ್ ದಿ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು. ಆ ಸಿಸ್ಟಮ್ ಬಂದಿದೆ. ಸೊ ಅದಕ್ಕೆ ರಾಮಮೂರ್ತಿ ಯಾಕೆ ಲೇಟ್ ಆಯ್ತು? ಒಂದ್ ನಿಮಿಷ ಐ ವಿಲ್ ನಾಟ್ ಇಲ್ಲ. ಆಮೇಲೆ ಬಂದ್ರೆ ಹೇಗೆ ಅಧ್ಯಕ್ಷರೇ, ಟು ಗಿವ್ ಮೋರ್ ಕ್ಲಾರಿಟಿ ಬೇಕಾದ್ರೆ ಒಂದಿನ ಡಿಸ್ಕಷನ್ ತಗೊಳ್ಳಿ. ಬಿಕಾಸ್ ಬೆಂಗಳೂರಿನ ಸರಿಯಾಗಿ ಶೇಪ್ ಮಾಡಬೇಕು. ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ, ನಾನಿಲ್ಲ ಅಂತ ಹೇಳುದಿಲ್ಲ. ಐ ಆಮ್ ರೆಡಿ ಟು ಏನ್ ಬೇಕಾದ್ರೆ ಅವ್ರು ಹೇಳಿದ್ದ ಕೇಳಕ್ಕೂ ಇದ್ದೀನಿ. ತಪ್ಪಾದ್ರೆ ತಿದ್ದುಪಡಿ ತರಕ್ಕೂ ರೆಡಿ ಇದ್ದೀನಿ ನಾನು. I don't want to hide anything. That is why House Committee ಮಾಡಿದೆ. ಡೋಂಟ್ ವರಿ, ನಿನಗೂ ಮಾತಾಡಕ್ಕೆ ಅವಕಾಶ ಕೊಡೋಣ ಮಿಸ್ಟರ್